ಹರಿಯಾಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾವು ಏಣಿಯ ಆಟ ಮುಂದುವರೆದಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಬಿಗ್ ಫೈಟ್ ಮುಂದುವರಿತಾ ಇದೆ. ಹರಿಯಾಣದಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಬಿಜೆಪಿ 43, ಕಾಂಗ್ರೆಸ್ 40 ಕ್ಷೇತ್ರಗಳು. ಇತರೆ 7ರಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದ್ದಾವೆ. ಹೀಗಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಹಾವು ಏಣಿಯ ಆಟ ಹಾಗೇ ಮುಂದುವರಿತಾ ಇದೆ. ಬಿಜೆಪಿ 43, ಕಾಂಗ್ರೆಸ್ 40, ಇತರೆ 7ರಲ್ಲಿ ಅಂದ್ರೆ ಮುನ್ನಡೆ ಕಾಯ್ದುಕೊಳ್ತಾ ಇರುವಂತದ್ದು ಏನಿದೆ ಹಾವು ಏಣಿಯ ಆಟ. ಆಗಾಗ ಸಂಖ್ಯೆಗಳು ಬದಲಾವಣೆ ಆಗ್ತಾನೆ ಇದೆ. ಹೀಗಾಗಿ ಯಾರು ಗೆಲ್ಲಬಹುದು ಅದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ಎರಡೂ ಕಡೆ ಕೂಡ ವಿಧಾನಸಭಾ ಚುನಾವಣೆ ನಡೆದಿದೆ. ಅದರ ಫಲಿತಾಂಶಕ್ಕಾಗಿ ಎರಡೂ ರಾಜ್ಯಗಳ ಜನರು ಕಾಯ್ತಿದ್ದಾರೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾವು ಏಣಿ ಆಟ ಏನಿದೆ, ಒಂದ್ಸಲ ಮೇಲ್ ಹೋಗ್ತಾರೆ, ಒಂದ್ಸಲ ಕೆಳಗೆ ಬರ್ತಾರೆ. ಅದೇ ರೀತಿ ಅಂಕಿಅಂಶಗಳು ಚೇಂಜ್ ಆಗ್ತಾನೆ ಇದ್ದಾವೆ. ಇನ್ನು ಕಾಂಗ್ರೆಸ್ ಬಿಜೆಪಿ ನಡುವೆ ಅದೇ ಬಿಗ್ ಫೈಟ್ ಮುಂದುವರಿತಾನೆ ಇದೆ. ಹರಿಯಾಣದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ, ಆದರೆ ಕಾಂಗ್ರೆಸ್ಗೆ ಹಿನ್ನಡೆ ಉಂಟಾಗ್ತಾ ಇದೆ. ಬಿಜೆಪಿ 43 ಸ್ಥಾನಗಳಲ್ಲಿ ಮುಂದೆ ಹೋಗ್ತಾ ಇದ್ರೆ ಕಾಂಗ್ರೆಸ್ 40 ಸ್ಥಾನಗಳನ್ನ ಪಡ್ಕೊಂಡಿದೆ. ಇತರೆ ಬೇರೆ ಬೇರೆ ಪಕ್ಷಗಳೇನಿದ್ದಾವೆ 7 ಸ್ಥಾನಗಳನ್ನ ಪಡ್ಕೊಂಡಿದ್ದಾವೆ. ಹೀಗಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಆಗಾಗ ಏರಿಳಿತ ಆಗ್ತಾನೆ ಇದೆ. ಅಂದ್ರೆ ಹಾವು ಏಣಿ ಆಟ ಹಾಗೇ ಮುಂದುವರಿದುಕೊಂಡು ಹೋಗ್ತಾ ಇದೆ. ಒಂದ್ಸಲ ಬಿಜೆಪಿ ಅವ್ರ ಮೇಲೆ ಬರ್ತಾರೆ, ಒಂದ್ಸಲ ಕಾಂಗ್ರೆಸ್ ಅವರು. ಸದ್ಯದ ಅಂಕಿಅಂಶಗಳನ್ನ ನೋಡ್ತಾ ಇದ್ರೆ ಬಿಜೆಪಿ 43 ಸ್ಥಾನಗಳಲ್ಲಿ ಅಥವಾ 43 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಕಾಂಗ್ರೆಸ್ 3 ಸ್ಥಾನಗಳ ಅಂತರದಲ್ಲಿದೆ. 40 ಸ್ಥಾನಗಳಲ್ಲಿ ಅಥವಾ 40 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಮತ್ತೆ ಇತರೆ ಅಂತ ನೋಡೋದಾದ್ರೆ ಅನೇಕರು ಸ್ವತಂತ್ರವಾಗಿ ಅಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಬೇರೆ ಬೇರೆ ಪಕ್ಷಗಳು ಅಲ್ಲೂ ಕೂಡ 7ರಲ್ಲಿ ಮುನ್ನಡೆ ಇದೆ. ಒಟ್ಟಿನಲ್ಲಿ ಬಿಜೆಪಿ ಹರಿಯಾಣದಲ್ಲಿ ಮುನ್ನಡೆ ಸಾಧಿಸ್ತಾ ಇರೋದ್ರಿಂದ ಮ್ಯಾಜಿಕ್ ನಂಬರ್ 46, ಆ ನಂಬರ್ ಅನ್ನ ಯಾರು ರೀಚ್ ಆಗ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಈಗಾಗಲೇ ಅನೇಕ ಬಾರಿ ಡಿಸ್ಕಷನ್ ಟೈಮಲ್ಲಿ ಇರ್ಬೋದು ಅಥವಾ ಸಮೀಕ್ಷೆ ಸಂದರ್ಭದಲ್ಲಿ, ಎಕ್ಸಿಟ್ ಪೋಲ್ ಸಂದರ್ಭದಲ್ಲೂ ಕೂಡ ಬಿಜೆಪಿ ವಿರುದ್ಧ, ಆಡಳಿತಾರೂಢ ಪಕ್ಷದ ವಿರುದ್ಧ ಆಂಟಿ ಇನ್ಕಂಬನ್ಸಿ ಇದೆ. ಹೀಗಾಗಿ ಆಡಳಿತ ವಿರೋಧಿ ಅಲೆ ಇರೋದ್ರಿಂದ ಬಿಜೆಪಿಗೆ ಇಲ್ಲಿ ಪೆಟ್ಟು ಬೀಳಬಹುದೇನೋ ಅನ್ನುವಂಥ ಸಾಧ್ಯತೆಗಳಿತ್ತು, ನಿರೀಕ್ಷೆ ಇತ್ತು. ಆದ್ರೀಗ ಬಿಜೆಪಿ ಸದ್ಯದ ಅಂಕಿಅಂಶಗಳನ್ನ ನೋಡ್ತಾ ಇದ್ರೆ 43 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸ್ಕೊಳ್ತಾ ಇದೆ, ಅದನ್ನೇ ಕಾಯ್ದುಕೊಂಡಿದೆ. ಇತ್ತ ಕಾಂಗ್ರೆಸ್ ಕೂಡ 40 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಒಂದ್ ಕಡೆ ಕಾಂಗ್ರೆಸ್ ತನ್ನ ಗ್ಯಾರಂಟಿಗಳ ಮೂಲಕ ಇಲ್ಲಿ ಮ್ಯಾಜಿಕ್ ಮಾಡುತ್ತಾ ಅನ್ನುವಂಥ ಪ್ರಶ್ನೆ, ಮತ್ತೊಂದ್ ಕಡೆ ಬಿಜೆಪಿ 10 ವರ್ಷಗಳಿಂದ ಕೂಡ ಅಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡ್ಕೊಂಡಿದ್ಯಲ್ಲ, ಅದೇ ಅಧಿಕಾರದ ಚುಕ್ಕಾಣಿಯನ್ನ ಮುಂದುವರಿಸ್ಕೊಂಡು ಹೋಗುತ್ತಾ ಅಥವಾ ಇಲ್ಲಿ ಕಾಂಗ್ರೆಸ್ಗೆ ಏನಾದ್ರೂ ಮತದಾರರು ಅವಕಾಶವನ್ನ ಮಾಡಿಕೊಡ್ತಾರಾ, ಕಾಂಗ್ರೆಸ್ ಪರವಾಗಿ ಏನಾದ್ರೂ ಮತದಾರ ಇರ್ತಾನ ಅಂತ. ಬಿಜೆಪಿ ವಿರುದ್ಧ ಈಗಾಗಲೇ ರೈತರು ಇರ್ಬೋದು, ಅದೇ ರೀತಿಯಾಗಿ ಸೈನಿಕರಿರ್ಬೋದು, ಅನೇಕರು ಪ್ರತಿಭಟನೆ ಮಾಡಿದ್ರು. ಬಿಜೆಪಿ ವಿರುದ್ಧ ಒಂದಷ್ಟು ಹೋರಾಟಗಳನ್ನ ಮಾಡುವ ಮೂಲಕ ಬಿಜೆಪಿ ಈ ರೀತಿ ಅಧಿಕಾರ ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಒಂದಷ್ಟು ಆಡಳಿತ ವಿರೋಧಿ ಅಲೆಯ ಮಧ್ಯೆ ಕೂಡ ಬಿಜೆಪಿ ಸದ್ಯಕ್ಕೆ 43 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಹಾಗಾಗಿನೇ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ, ಏನಾಗ್ಬೋದು ಫಲಿತಾಂಶ ಅಂತ. ಈಗಲೂ ಕೂಡ ಕೌಂಟಿಂಗ್ ನಡೀತಾನೆ ಇದೆ. ಯಾವಾಗ ಬೇಕಿದ್ರೂ ಕೆಳಗಡೆ ಹೋಗ್ಬೋದು ಅಥವಾ ಸ್ಥಾನಗಳನ್ನ ಕಡಿಮೆ ಪಡ್ಕೊಳ್ಬೋದು, ಯಾವಾಗ ಬೇಕಿದ್ರೂ ಮೇಲ್ಗಡೆ ಏರ್ಬೋದು. ಈ ರೀತಿ ಹಾವು ಏಣಿ ಆಟ ಮುಂದುವರಿತಾನೆ ಇದೆ. ಈ ಒಂದು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಇರುವಂತಹ ಜಿದ್ದಾಜಿದ್ದಿ ಫೈಟ್ ಏನಿದೆ, ಅದಕ್ಕೆ ಅಖಾಡ ಆಗೋದಕ್ಕೆ ಅಲ್ಲಿ ಸಾಕಷ್ಟು ಅಂಶಗಳು ಕೂಡ ಇದ್ದಾವೆ. ಹರಿಯಾಣದಲ್ಲಿ ನೋಡೋದಾದ್ರೆ ರೈತರ ವಿರುದ್ಧವಾಗಿ ಒಂದಷ್ಟು ನೀತಿಗಳು ಬಂದವು ಅನ್ನುವಂಥ ಕಾರಣಕ್ಕೆ ಹರಿಯಾಣದಲ್ಲಿ ಅನೇಕ ಪ್ರತಿಭಟನೆಗಳಾದವು. 700ಕ್ಕೂ ಹೆಚ್ಚು ರೈತರು ಸಾವನ್ನಪ್ಪಿದ್ರು. ಇಷ್ಟೆಲ್ಲ ಇದ್ರೂ ಕೂಡ ಬಿಜೆಪಿ ರೈತರಿಗೆ ಸ್ಪಂದಿಸಲಿಲ್ಲ ಅನ್ನುವಂಥ ಆರೋಪ ಇದೆ. ಜೊತೆಗೆ ಕಾಂಗ್ರೆಸ್ ನೋಡೋದಾದ್ರೆ ಗ್ಯಾರಂಟಿಗಳ ಮೂಲಕನೇ ಅನೇಕ ರಾಜ್ಯಗಳಲ್ಲಿ ಕೂಡ ಚುನಾವಣಾ ಪ್ರಚಾರ ಮಾಡ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಬಿಜೆಪಿಗೂ ಕೆಲವೊಂದು ಪೂರಕಾಂಶಗಳಿದ್ದಾವೆ, ಅದೇ ರೀತಿಯಾಗಿ ಕಾಂಗ್ರೆಸ್ಗೂ ಪೂರಕಾಂಶಗಳಿದ್ದಾವೆ. ಕಾಂಗ್ರೆಸ್ನು ಕೆಲವರು ವಿರೋಧ ಮಾಡೋದಕ್ಕೂ ಅಂಶ ಇದ್ದಾವೆ, ಬಿಜೆಪಿ ವಿರೋಧ ಮಾಡೋದಕ್ಕೂ ಅಂಶಗಳಿದ್ದಾವೆ. ಇನ್ನು ಜುಲಾನಾ ಕ್ಷೇತ್ರದಲ್ಲಿ ಬಿಜೆಪಿಯ ಕ್ಯಾಪ್ಟನ್ ಯೋಗೇಶ್ ಬೈರಾಗಿ ಮುನ್ನಡೆ. ಹರಿಯಾಣದಲ್ಲಿ ಬಿಜೆಪಿಗೆ 43, ಕಾಂಗ್ರೆಸ್ 40 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ. ಹರಿಯಾಣದಲ್ಲಿ ಕಾಂಗ್ರೆಸ್ನ ವಿನೇಶ್ ಫೋಗಟ್ಗೆ ಹಿನ್ನಡೆ ಉಂಟಾಗಿದೆ. ಜುಲಾನಾ ಕ್ಷೇತ್ರದಲ್ಲಿ ಬಿಜೆಪಿಯ ಕ್ಯಾಪ್ಟನ್ ಯೋಗೇಶ್ ಬೈರಾಗಿ ಮುನ್ನಡೆ ಸಾಧಿಸುತ್ತಿದ್ದಾರೆ. ಹರಿಯಾಣದಲ್ಲಿ ಬಿಜೆಪಿಗೆ 43, ಕಾಂಗ್ರೆಸ್ 40 ಕ್ಷೇತ್ರಗಳಲ್ಲಿ ಅದೇ ಅಂಕಿಅಂಶಗಳು ಇನ್ನೂ ಕೂಡ
ಡೆವಲಪ್ಮೆಂಟ್ ಆಗಿಲ್ಲ. ಅಂದರೆ ಕೌಂಟಿಂಗ್ ನಡೀತಾನೆ ಇದೆ, ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಜುಲಾನಾ ಕ್ಷೇತ್ರದಲ್ಲಿ ಹರಿಯಾಣದಲ್ಲಿ ಬಿಜೆಪಿಗೆ ಸದ್ಯಕ್ಕೆ ಸಿಕ್ಕಿರುವಂಥ ಕ್ಷೇತ್ರಗಳು 43 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ. ಕಾಂಗ್ರೆಸ್ 40 ಕ್ಷೇತ್ರಗಳಲ್ಲಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ನ ವಿನೇಶ್ ಫೋಗಟ್ಗೂ ಕೂಡ ಹಿನ್ನಡೆ. ಜುಲಾನಾ ಕ್ಷೇತ್ರದಲ್ಲಿ ಬಿಜೆಪಿಯ ಕ್ಯಾಪ್ಟನ್ ಯೋಗೇಶ್ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೋಡಿ ಹಾವು ಏಣಿ ಆಟ ಹಾಗೇ ಮುಂದುವರಿತಾನೆ ಇದೆ. ಒಂದೊಂದು ಅಂತರ ಇರುತ್ತೆ, ಇಲ್ಲ 3 ಕ್ಷೇತ್ರಗಳ ಅಂತರ ಇರುತ್ತೆ. ಸದ್ಯಕ್ಕಿರುವಂಥ ಅಂಕಿಅಂಶ ಬಿಜೆಪಿ 43 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ಕೊಂಡು ಹೋಗ್ತಾ ಇದೆ. ಇತ್ತ ಕಾಂಗ್ರೆಸ್ 40 ಕ್ಷೇತ್ರಗಳಲ್ಲಿ, ಇನ್ನು ಬೇರೆ ಬೇರೆ ಉಳಿದಂಥ ಪಕ್ಷಗಳು ಕೂಡ 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾವೆ. ಇನ್ನು ಬಿಜೆಪಿ ಈ 10 ವರ್ಷಗಳಲ್ಲಿ ಅಧಿಕಾರ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಬಾರಿ ಬಿಜೆಪಿಗೆ ಈ ಜಾಟ್ ಸಮುದಾಯ ಇರ್ಬೋದು, ರೈತ ಸಮುದಾಯ ಇರ್ಬೋದು, ಅದರಲ್ಲೂ ಕೂಡ ನಿರುದ್ಯೋಗಿಗಳಿರ್ಬೋದು, ಅನೇಕ ಬಾರಿ ಪ್ರತಿಭಟನೆ ಮಾಡ್ತಾ ಇದ್ರು. ಈ ಒಂದು ಅಗ್ನಿವೀರ್ ಅನ್ನುವಂಥ ಯೋಜನೆ ತಂದಿರೋದ್ರಿಂದ ನಮಗೆ ನಿರುದ್ಯೋಗ ಉಂಟಾಗಿದೆ. ನಮ್ಮ ಮಕ್ಕಳು ಪೋಷಕರು ಒಂದಷ್ಟು ಅಳಲನ್ನು ತೋಡ್ಕೊಳ್ತಾ ಇದ್ರು. ನಮ್ಮ ಮಕ್ಕಳೇನಿದ್ದಾರೆ ಉದ್ಯೋಗ ಇಲ್ಲದೆ ಬೇರೆ ಬೇರೆ ಕೆಟ್ಟ ಹಾದಿ ಹಿಡಿತಾ ಇದ್ದಾರೆ, ದುಶ್ಚಟಗಳಿಗೆ ಬಲಿ ಆಗ್ತಿದ್ದಾರೆ. ಅಗ್ನಿವೀರ್ ಅನ್ನುವಂಥ ಯೋಜನೆನೇ ತಪ್ಪಾಗಿದೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರ್ತಾ ಇದ್ರು. ಅದೊಂದು. ಜೊತೆಗೆ ಜಾಟ್ ಸಮುದಾಯದವರು ಈ ಸಲನೂ ಬಿಜೆಪಿ ಕೈ ಹಿಡಿಯಲ್ವಾ ಅನ್ನುವಂಥದ್ದು. ಅಲ್ಲೂ ಕೂಡ ಅದು ಒಂದು ರೀತಿ ಪ್ರಬಲ ಸಮುದಾಯ. ಜಾಟ್ ಸಮುದಾಯ ಯಾರ ಕೈ ಹಿಡಿಯುತ್ತೋ ಅವ್ರು ಮೇಲ್ಗೈ ಸಾಧಿಸ್ತಾರೆ ಅನ್ನುವಂಥದ್ದು ಮೊದಲಿಂದ ಇರುವಂಥ ಪ್ರತೀತಿ. ಹಾಗಾಗಿ ಅವರ ಬೆಂಬಲ ಬಿಜೆಪಿಗೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಹಾಗಾಗಿ ನೋಡೋಣ, ಬಿಜೆಪಿ 43 ಕ್ಷೇತ್ರ, ಕಾಂಗ್ರೆಸ್ 40, ಇತರೆ 7 ಕ್ಷೇತ್ರ ಮುನ್ನಡೆಯನ್ನು ಸಾಧಿಸ್ಕೊಂಡು ಹೋಗ್ತಾ ಇದ್ದಾವೆ. ಈ ಹಾವು ಏಣಿ ಆಟದ ಬಗ್ಗೆ ಇರ್ಬೋದು, ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ಇರುವಂಥ ಕೆಲವೊಂದು ಅಭಿವೃದ್ಧಿ ಪರವಾಗಿರುವಂಥದ್ದು, ಜೊತೆಗೆ ಕಾಂಗ್ರೆಸ್ನಲ್ಲಿರುವಂಥ ಅಭಿವೃದ್ಧಿ ಪರ ಅಂಶಗಳಿರ್ಬೋದು, ಆಮೇಲೆ ಎರಡೂ ಪಕ್ಷಗಳ ವಿರುದ್ಧ ಜನರಿಗಿರುವಂಥ ಅಸಮಾಧಾನ, ಇದೆಲ್ಲವೂ ಕೂಡ ಯಾವ ರೀತಿ ರಿಸಲ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಿದೆ. ಈ ಒಂದು ಅಂಕಿಅಂಶಗಳು ಬದಲಾವಣೆ ಆಗ್ತದೆ. ಖಂಡಿತ ಅದ ಈಗಾಗಲೇ ಸರ್ವೇದಲ್ಲಿ ಕೂಡ ಮುಂಚೆನೆ ಬಂದಿತ್ತು, ಅದ್ರ ನಾವು ಗೆಲ್ತೀವಿ ಅಂತ ನಿರೀಕ್ಷೆಯಂತೆ ಗೆದ್ದಿದ್ದೀವಿ. ಮತ್ತೆ ಕಾಂಗ್ರೆಸ್ ಪರವಾಗಿ ದೇಶದಲ್ಲಿ ಗಾಳಿ ಬೀಸ್ತದೆ ಸಂಕೇತ. ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ರಾಜ್ಯಗಳ ವಿಧಾನಸಭೆಯ ಚುನಾವಣೆಯ ಮತ ಎಣಿಕೆ ನಡೀತಾ ಇದೆ. ಬಹಳ ಸಂತೋಷ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಸತತವಾಗಿ 3ನೇ ಬಾರಿಗೆ ಆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ದಾಪುಗಾಲು ಹಾಕ್ತಾ ಇದೆ. ಎಲ್ಲ ಸೂಚನೆಗಳನ್ನು, ಅಂಕಿಅಂಶಗಳನ್ನು ಗಮನಿಸಿದ್ದೇ ಆದರೆ ಏನು ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಧೂಳಿಪಟ ಆಗ್ತದೆ ಅಂತೇಳಿ ವಿಪಕ್ಷಗಳು, ವಿರೋಧ ಪಕ್ಷಗಳು ಬೊಬ್ಬೆ ಹೊಡಿತಾ ಇದ್ರು. ಹರಿಯಾಣದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೇವೆ ಅನ್ನುವ ಭ್ರಮೆನಲ್ಲಿ ಏನೋ ಕಾಂಗ್ರೆಸ್ ಪಕ್ಷ ಇತ್ತು, ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲ ಪಿತೂರುಗಳ ನಡುವೆನೂ ಸಹ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಜಯಬೇರಿ ಬಾರಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಗ್ತಾ ಇರ್ತಕ್ಕಂಥದ್ದು ಸಂತೋಷ ತರ್ತಕ್ಕಂಥ ಸಂಗತಿ. ಕಾರಣ ಇನ್ನೂ ಸ್ವಲ್ಪ ಹೊತ್ತು, ಯಾಕೆಂದರೆ 12:30 1 ಗಂಟೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಚಿತ್ರಣ ಸಿಗ್ತದೆ. ಮತ್ತೊಂದು, ಭಾರತೀಯ ಜನತಾ ಪಾರ್ಟಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿರುವಂಥ ರಾಜಕೀಯ ಪಕ್ಷ. ಫಲಿತಾಂಶ ಏನೇ ಬಂದರೂ ನಾವು ಚುನಾವಣಾ ಆಯೋಗವನ್ನು ದೂರೋದು, EVM ದೂರೋದು, ಜನರೇ ಸರಿ ಇಲ್ಲ ಅಂತ ಹೇಳೋದು, ಈ ರೀತಿ ಕೆಲಸವನ್ನು ಇವತ್ತಿನವರೆಗೂ ನಾವು ಮಾಡಿಲ್ಲ. ಕಾಂಗ್ರೆಸ್ಸು ಹೇಗೆ ಅಂದರೆ, ಅವ್ರ ಪರ ಚುನಾವಣೆಗೆ ಬಂದರೆ ಅದು ಜನಾದೇಶ, ಅವ್ರ ವಿರುದ್ಧ ಚುನಾವಣೆ ಬಂದರೆ EVM ಸರಿ ಇಲ್ಲ, ಜನರೇ ಸರಿ ಇಲ್ಲ. ಇದು ಕಾಂಗ್ರೆಸ್ ಮನಸ್ಥಿತಿ. ನಮಗೆ ಜಮ್ಮು ಕಾಶ್ಮೀರದಲ್ಲಿ ಪ್ರಜಾಪ್ರಭುತ್ವ ಗೆದ್ದಿದೆ, ಭಾರತದ ಸಂವಿಧಾನಕ್ಕೆ ಬಲ ಬಂದಿದೆ, ದೊಡ್ಡ ಪ್ರಮಾಣದಲ್ಲಿ ಜನರ ಸಹಭಾಗಿತ್ವ ಚುನಾವಣೆಯಲ್ಲಿ ವ್ಯಕ್ತ ಆಯಿತು. 68% ಮತ ಚಲಾಯಿಸಿದರು. ದೇಶದಲ್ಲಿ ಎಲ್ಲದಕ್ಕೂ ಒಂದೊಂದು ಕಾಲ. ಸೊ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಜನ NDAಗೆ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ, 12 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಈಗ ಬದಲಾವಣೆ ಬಯಸಿದ್ದಾರೆ, ಈ ದೇಶದಲ್ಲೇ ಬದಲಾವಣೆ ಬಯಸಿದ್ದಾರೆ.